ಚಾಯ್ಸ್ 2 ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಚಾಯ್ಸ್ 3 ಮತ್ತು 4 ಎರಡು ಉಳಿತು. ಚಾಯ್ಸ್ 1 ನೀವು ಹಾಕಿದರೆ ಅದು ಫ್ರೀಸ್ ಆಗುತ್ತೆ, ಮತ್ತೆ ಉಲ್ಟಾ ಮಾಡೋದಕ್ಕಾಗಲ್ಲ. 10 ಸಾರಿ ವಿಚಾರ ಮಾಡಿ ಚಾಯ್ಸ್ 1 ಹಾಕಿ. ಚಾಯ್ಸ್ 2 ಹಾಕಿದ್ರು ಅಷ್ಟೇ, ಅದು ಫ್ರೀಸ್ ಆಗುತ್ತೆ. ನೀವು ಚಾಯ್ಸ್ 2 ಮತ್ತೆ 1 ಗಂಟೆ ಬಿಟ್ಟು ಮನಸ್ಸನ್ನು ಚೇಂಜ್ ಮಾಡಿಬಿಟ್ಟು ಚಾಯ್ಸ್ 2 10 ಸಾರಿ ವಿಚಾರ ಮಾಡಿ, ಸಾಕಷ್ಟು ಸಮಯ ಇದೆ. ಎಲ್ಲ ಆಗಿಲ್ಲ, ನಾನು ಚಾಯ್ಸ್ 2ನೇ ಹಾಕೋನು, ಓಕೆ ಕನ್ಫರ್ಮ್ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿ ಚಾಯ್ಸ್ 2 ಹಾಕಿ. ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗೋವನೇ ನಾನು, ಕಾಲೇಜ್ನು ಎಲ್ಲ ಎಂಕ್ವೈರಿ ಮಾಡಿದ್ದೀನಿ, 10 ಸಾರಿ ವಿಚಾರ ಮಾಡಿ ಚಾಯ್ಸ್ 1 ಹಾಕಿ. ದಯಮಾಡಿ ಚಾಯ್ಸ್ 1 ಹಾಕ್ಬಿಡೋದು, ಆಮೇಲೆ ಮಿಸ್ಟೇಕ್ ಆಗಿ ಹಾಕ್ಬಿಟ್ಟೆ ನಾನು ಚಾಯ್ಸ್ 2 ಬರ್ತೀನಿ 3 ಬರ್ತೀನಿ, ನೋ, ಅವಕಾಶ ಇರಲ್ಲ. ಸುಮ್ಮನೆ ತೊಂದರೆ ಅನುಭವಿಸ್ತೀರಾ. ಚಾಯ್ಸ್ 1 and 2 ಹಾಕುವಾಗ 10 ಸಾರಿ ವಿಚಾರ ಮಾಡಿ ಹಾಕಿ. ಚಾಯ್ಸ್ 3 ಮತ್ತು 4 ಸಂಕ್ಷಿಪ್ತವಾಗಿ ಹೇಳ್ತೀನಿ. ಚಾಯ್ಸ್ 3 ಅಂತಂದರೆ 100 ಅವಾಗಿಂದ ಉದಾಹರಣೆ ಕೊಡೋದಾದರೆ, ನೀವು 100 ಆಪ್ಷನ್ಸ್ ಹಾಕಿದ್ದೀರಾ, ನಿಮಗೆ 80ನೇದು ಯಾವುದೋ ಒಂದು ಆಪ್ಷನ್ ಸಿಕ್ಕಿದೆ. ಈಗ ನಿಮಗೆ ಗೊತ್ತಾಗಿದೆ ಅದು ನಿಮಗೆ ಇಷ್ಟ ಇಲ್ಲ ಅಷ್ಟೊಂದು. ಚಾಯ್ಸ್ 3 ಹಾಕಿದರೆ ನಿಮಗೆ ಯಾವುದು ಸಿಕ್ಕಿದೆ ಅದು ನಿಮ್ಮ 100 ಆಪ್ಷನ್ ಒಳಗಡೆ 80ನೇದು ಆಪ್ಷನ್ ನಿಮಗೆ ಸಿಕ್ಕಿತ್ತು ಅಂತಂದರೆ ಅದು ಸೀಟು ಡಿಲೀಟ್ ಆಗೋಗುತ್ತೆ. ಉಳಿದಿ 99 ನಿಮ್ಮ ಲಾಗಿನ್ ಒಳಗಡೆನೇ ಇರುತ್ತೆ. ಅಂದರೆ ಆ ಸೀಟು ನಿಮ್ಮ ಖಾತೆಯಿಂದ ಹೊರಗಡೆ ಹೋಯಿತು. ಚಾಯ್ಸ್ 3